ಇದರ ನಡುವೆನೇ ಈಗ ಲೋಕಸಭೆ ರಾಜ್ಯಸಭೆಯ ಕಲಾಪವನ್ನು ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ನೀಟ್ ಹಗರಣ ಖಂಡಿಸಿ ವಿಪಕ್ಷಗಳು ಕೂಡ ಗದ್ದಲವನ್ನು ಎಬ್ಬಿಸಿದ್ವು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ಖಂಡಿಸಿ ವಿಪಕ್ಷಗಳು ನಡೆಸಿದಂತಹ ಗದ್ದಲ. ವಿಪಕ್ಷಗಳ ಗದ್ದಲ ತೀವ್ರವಾಗ್ತಾ ಇದ್ದಂತೆ ಕಲಾಪವನ್ನ 2-3 ಬಾರಿ ಮುಂದೂಡಿದ್ರು. ಅದಾದ ನಂತರ ಈಗ ನಾಳೆಗೆ ಮುಂದೂಡಲಾಗಿದೆ. ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಪಾರ್ಟಿ ಪ್ರತಿಭಟನೆ ನಡೀತಾ ಇತ್ತು. ಅದನ್ನು ಕೂಡ ಪ್ರಶ್ನಿಸಿದ್ರು. ಅದನ್ನು ಕೂಡ ಇಲ್ಲಿ ಪ್ರತಿಧ್ವನಿಸಲಾಯಿತು ಇಲ್ಲಿ ಉಭಯ ಕಲಾಪಗಳಲ್ಲಿ. ಸೊ ವಿಪಕ್ಷಗಳಿಂದ ಹೋರಾಟ ತೀವ್ರಗೊಂಡ ಪರಿಣಾಮವಾಗಿ ಈಗ ಕಲಾಪವನ್ನು ರಾಜ್ಯಸಭೆ ಮತ್ತು ಲೋಕಸಭೆಯ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ಕಾಂಗ್ರೆಸ್ ಮುಖಂಡ ನಿಖಿತ್ ರಾಜ್ ಮೌರ್ಯ ಅವರಿದ್ದಾರೆ, ಮಾತಾಡೋಣ. ನಿಖಿತ್ ರಾಜ್ ಅವರೇ, ಇವತ್ತು ನಡೀತಾ ಇರುವಂತಹ ದೆಹಲಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ, ತಮ್ಮ ಮೊದಲ ರಿಯಾಕ್ಷನ್ ಈ ವಿಚಾರವಾಗಿ ನಿಮ್ಮ ಸ್ಟ್ಯಾಂಡ್ ಏನಿದೆ, ಅಥವಾ ಈಗೇನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಿ ಇವರು ವಿಚಾರವಾಗಿ? ಏನಿಲ್ಲ, ಕಳೆದ 70 ವರ್ಷಗಳಿಂದ ಭಾರತವನ್ನ ಗಾಂಧಿ ಕಟ್ಟಿದ ಭಾರತವನ್ನಾಗಿ ನಾವು ನೋಡ್ತಾ ಇದ್ವಿ. ಈಗ ಇವರದನ್ನ ಗೋಡ್ಸೆಯ ಭಾರತವನ್ನಾಗಿ ಮಾಡೋದಕ್ಕೆ ಹೊರಟಿದ್ದಾರೆ. ಬಹುಶಃ ಬ್ರಿಟಿಷರು ಕೂಡ ನ್ಯಾಯ ಕೇಳೋದಕ್ಕೆ ಗಾಂಧಿ ಉಪವಾಸ ಕೂತಾಗ ಈ ತರ ಯಾವತ್ತೂ ನಡ್ಕೊಳ್ಳಿಲ್ಲ. ಬ್ರಿಟಿಷರು ಕೂಡ ಗಾಂಧೀಜಿಯವರ ಉಪವಾಸಕ್ಕೆ ಬೆಲೆಯನ್ನ ಕೊಟ್ಟರು. ಕಡೆಗೆ ಅವ್ರಿಗೆ ಏನಾದ್ರೂ ಆಗ್ಬಿಟ್ರೆ ಅಂತ ಹೇಳಿ ಹೆದರಿ ಒಂದಿಡೀ ಬ್ರಿಟಿಷ್ ಸರ್ಕಾರ ಗಾಂಧಿ ಮುಂದೆ ಮಂಡಿ ಉರ್ತಾ ಇತ್ತು. ಆದ್ರೆ ದುರಾದೃಷ್ಟ ಏನು ಅಂತಂದ್ರೆ, ಇವರು ಉಪವಾಸ ಕೂತವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಉಪವಾಸ ಕೂತವ್ರ ಮೇಲೆ ಈ ಪ್ರಮಾಣದ ಕ್ರೌರ್ಯತೆಯನ್ನು ಮೆರೀತಾ ಇದ್ದಾರೆ. ಇದು ಖಂಡಿತವಾಗಿಯೂ ಈ ದೇಶಕ್ಕೆ, ಈ ದೇಶದ ಸಂಸ್ಕೃತಿಗೆ ಶೋಭೆ ತರುವಂತ ಕೆಲಸನ ಬಿಜೆಪಿಯವರು ಮಾಡ್ತಾ ಇಲ್ಲ. ಇವತ್ತು ಎಷ್ಟು ಚಂದದ ಮಾತನ್ನ ಅವ್ರು ಹೇಳಿದ್ರು ಅಂತಂದ್ರೆ, ವಾಂಗ್ಚುಕ್ ಅವರು, ಸೋನಂ ವಾಂಗ್ಚುಕ್ ಅವರು, ಈ ದೇಶದಲ್ಲಿ ಎಷ್ಟೋ ಸರ್ತಿ ಈರುಳ್ಳಿ ಬೆಲೆ ಜಾಸ್ತಿ ಆದ್ರೆ ಪ್ರತಿಭಟನೆಗಳಾಗ್ತವೆ, ಸರ್ಕಾರಗಳು ಬಿದ್ದೋಗ್ತವೆ, ಆದ್ರೆ 21 ಅಮಾಯಕ ಜೀವಗಳು ಸತ್ತಿದ್ದಾವೆ. ಆದ್ರೆ ಈ ಸಂದರ್ಭದಲ್ಲಿ ಇದನ್ನ ಪ್ರಶ್ನಿಸಬೇಕು, ಇದು ನನ್ನ ದೇಶದ ಜನರಿಗೆ, ಯುವಕರಿಗೆ ನನ್ಗಿರುವಂತ ಕರ್ತವ್ಯ ಅಂತ ಆ ಮನುಷ್ಯ ಉಪವಾಸ ಕೂತ್ರೆ ಸಚ್ ಎ ಮ್ಯಾನ್. ಈ ದೇಶಕ್ಕೋಸ್ಕರ ತನ್ನ ಜೀವವನ್ನ ಪಣವಾಗಿಟ್ಟಿರುವಂತ ವ್ಯಕ್ತಿಯ ಪರವಾಗಿ ನಾನು TV9 ಮಾಧ್ಯಮದ ಮೂಲಕ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಯುವಕರಿಗೆ ಕೇಳ್ತೀನಿ, ದಯವಿಟ್ಟು ಸೋನಂ ವಾಂಗ್ಚುಕ್ ಅವ್ರ ಪರವಾಗಿ ಬೀದಿಗಿಳಿರಿ. ಬೀದಿಗಿಳಿಯೋಕ್ಕಾಗದಿದ್ರೆ ನಿಮ್ಮ ಕೈಯೊಳಗಡೆ ಮೊಬೈಲ್ ಫೋನ್ ಇದೆ, ಆ ಫೋನ್ ಒಳಗಡೆ ತಗೊಂಡು ಈ ಸರ್ಕಾರದ ಅನ್ಯಾಯದ ವಿರುದ್ಧ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿ. ಈ ಸರ್ಕಾರ ಇವತ್ತು ಒಬ್ಬ ಸೋನಂ ವಾಂಗ್ಚುಕ್ ಅನ್ನ ಮುಗಿಸೋಕ್ ಹೊರಟಿದೆ, ಒಬ್ಬ ಸತ್ಯದ ಪರ ಮಾತನಾಡೋಕ್ ಹೊರಟವ್ರನ್ನ ಮುಗಿಸೋಕ್ ಹೊರಟಿದೆ. ಇದನ್ನ ನಾವು ತಡಿಲೇಬೇಕಾದಂತ ಒಂದು ಆದ್ಯ ಕೆಲಸವನ್ನ ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಮಾಡ್ಬೇಕು ಅನ್ನೋದನ್ನ ನಾನು ಕೇಳ್ಕೊತಾ ಇದ್ದೀನಿ. ಯಾಕೆಂತಂದ್ರೆ ಇವತ್ತಲ್ಲೇನ್ ನಡೀತಾ ಇದೆ, ಈ ಮಟ್ಟದ ದೌರ್ಜನ್ಯವನ್ನ ಹಿಂದಿನ ಯಾವ ಸರ್ಕಾರಗಳು ಮಾಡ್ಲಿಲ್ಲ. ಸಿಜೆಪಿ ಇದು ಯಾವುದೋ ಒಂದು ಎಕ್ಸಿಸ್ಟಿಂಗ್ ಪೊಲಿಟಿಕಲ್ ಪಾರ್ಟಿ ಅಲ್ಲ, ಅಥವಾ ಇದು ಒಂದು ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿ ಕೂಡ ಅಲ್ಲ. ಇದೊಂದು ಜನಾಕ್ರೋಶದಿಂದ ಜನ ಹೊರಗಡೆ ಬೀದಿಗಿಳಿದು ನಡೆಸ್ತಾ ಇರುವಂತ ಆಂದೋಲನ. ಯಾರನ್ನ ನೀವು ಅಪಹಾಸ್ಯ ಮಾಡಕ್ ಹೊರಟ್ರೋ ಅವರೇ ಇವತ್ತು ಈ ಸರ್ಕಾರಕ್ಕೆ ಒಂದು ಸೀರಿಯಸ್ ಥ್ರೆಟ್ ಆಗಿ ಜನಾಂದೋಲನದಲ್ಲಿ ಈ ದೇಶದ ಯುವಕರಲ್ಲಿ ಎಂಥ ಶಕ್ತಿ ಇದೆ, ಎಂಥ ಸಾಮರ್ಥ್ಯ ಇದೆ ಅನ್ನೋದನ್ನ TV9 ದೆಹಲಿಯಲ್ಲಿ ಇವತ್ತು ಮಾಡಿ ತೋರಿಸ್ತಾ ಇದ್ದಾರೆ. ಬಹುಶಃ ನಾನು ಈ TV9 ಮಾಧ್ಯಮದ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತು ವಿವೇಕಾನಂದರು ಹೇಳ್ತಾ ಇದ್ರು ಅಂತಂದ್ರೆ, ಈ ದೇಶದ ಭವಿಷ್ಯ ಇರೋದು ಯುವಕರ ಕೈಲಿ, ಯುವಕರಿಂದ ಮಾತ್ರ ಈ ದೇಶದ ಭವಿಷ್ಯವನ್ನು ತಿದ್ದೋದಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಸ್ವಾಮಿ ವಿವೇಕಾನಂದರು ಏನ್ ಹೇಳ್ತಾ ಇದ್ರೋ, ಆ ವಿವೇಕಾನಂದರ ಮಾತು ಇವತ್ತು ನಿಜವಾಗ್ಲೂ ಜಾಗೃತವಾಗಿದೆ. ಜನ ಬೀದಿಗಿಳಿದಿದ್ದಾರೆ. ಆ ಯುವಕರನ್ನ ಕೆಣಕಬೇಡಿ, ಕೆಣಕಿದ ಮೇಲೆ ತಿಣುಕುವಂತ ಪರಿಸ್ಥಿತಿ ಬರುತ್ತೆ. ಕೆಣಕಿ ತಿಣುಕಬೇಡಿ. ಇಷ್ಟನ್ನ ಬಿಜೆಪಿ ಅವರಿಗೆ, ಇಷ್ಟನ್ನ ಈ ದೇಶವನ್ನ ಮುನ್ನಡೆಸ್ತೀನಿ ಅಂತ ಕೂತ್ಕೊಂಡಿರುವಂತ ಮೋದಿ ಸಾಹೇಬ್ರಿಗೆ ಮತ್ತು ಅಮಿತ್ ಶಾ ಅವರಿಗೆ ಇದನ್ನ ನಾನು ಹೇಳಬೇಕು ಅಂತ ಬಯಸ್ತಾ ಇದ್ದೀನಿ ಸರ್. ನಿಖಿತ್, ಹಾಗೆ ಈ ರೇಜ್ ಏನಿದೆ, ಈ ಒಂದು ಆಕ್ರೋಶ ಏನಿದೆ, ಇದು ಇವತ್ತಿನ ಒಂದು ದಿನದ್ದು ಅಥವಾ ಈ ಕಳೆದ 10-20 ದಿನದಲ್ಲಿ ಬಂದಿರುವಂತದ್ದು ಅಂತ ಅನ್ಸುತ್ತಾ ನಿಮ್ಗೆ? ಯಾಕಂದ್ರೆ ನೋಡಿ, ಇಷ್ಟು ಮಟ್ಟಿಗೆ ಯುವ ಸಮೂಹ ಇವತ್ತು ಸಿಡಿದೇಳುತ್ತೆ ಅಂತ ಹೇಳಿದ್ರೆ, ಹಲವಾರು ಬಾರಿ ಇವರು ತುಳಿತಕ್ಕೊಳಗಾಗಿದ್ದಾರೆ. ಇವರ ವಾಯ್ಸ್ಗಳನ್ನ ಕೇಳ್ತಾ ಇಲ್ಲ, ಇವರ ವಾಯ್ಸ್ ಅನ್ನ ದಮನ ಮಾಡುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ಇಷ್ಟು ದಿನ ಇದ್ದಂತಹ ಕಿಚ್ಚು, ಹೊಟ್ಟೆಲಿದ್ದಂತಹ ಕಿಚ್ಚು ಇವತ್ತು ಬಹುಶಃ ಜಂತರ್ ಮಂತರ್ನಲ್ಲಿ ಇವತ್ತು ಹೊರಗಡೆ ಬರ್ತಾ ಇದೆ ಅಂತ ಅನ್ಸುತ್ತಾ ಅಂತ ನಿಖಿತ್? ಇದು ಇಲ್ಲಿವರೆಗೂ ಇವರು ಹೇಳಿರುವ ಎಲ್ಲ ಸುಳ್ಳುಗಳ ಒಟ್ಟು ಪ್ರತಿರೂಪವೇ ಇವತ್ತು ಜನಾಕ್ರೋಶ ಆಗಿ ಪರಿವರ್ತನೆ ಆಗಿದೆ. ಯಾಕೆ ಜನ ಬೀದಿಗಿಳಿದಿದ್ದಾರೆ ಅಂತಂದ್ರೆ, ಈಗ ಎಲ್ಲಾ ದೇಶದಲ್ಲೂ ನಡೀತಾ ಇದೆ ಸರ್. ನೀವು ಗಮನಿಸಿರ್ಬೋದು, ನೇಪಾಳದಲ್ಲಿ ಯುವಕರು ದಂಗೆ ಎದ್ರು, ಆ ನೇಪಾಳದ ಸರ್ಕಾರವನ್ನು ಕಿತ್ತು ಬಿಸಾಡಿದ್ರು. ಬಂಗಾಳದಲ್ಲಿ ದಂಗೆ ಎದ್ರು, ಬಾಂಗ್ಲಾದೇಶದಲ್ಲಿ ಕಿತ್ತು ಬಿಸಾಡಿದ್ರು. ಇವತ್ತು ಭಾರತದಲ್ಲಿ ದಂಗೆ ಹೇಳಿದೆ. ಶ್ರೀಲಂಕಾದಲ್ಲಿ ದಂಗೆ ಎದ್ರು, ಶ್ರೀಲಂಕಾದಲ್ಲಿ ಸಿಂಗಾಲಿಗಳ ಸರ್ಕಾರವನ್ನು ಕಿತ್ತು ಬಿಸಾಡಿದ್ರು. ಇವತ್ತು ಭಾರತದಲ್ಲಿ ಮೇಲೆ ಹೇಳ್ತಿದ್ದಾರೆ. ಯಾಕೆ? ನಿರುದ್ಯೋಗ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ ಏನು ಸುಳ್ಳು ಭರವಸೆಗಳನ್ನ, ಮಂಕುಬೂತಿಯನ್ನ ಈ ದೇಶದ ಜನರಿಗೆ ಎರ್ಚಿದ್ರು, ಯುವಕರಿಗೆ ಎರ್ಚಿದ್ರು. ಯುವಕರು ಇವ್ರ ಮಾತನ್ನ ನಂಬಿ ಓಟ್ ಹಾಕಿದ್ರು. ಆದ್ರೆ ಇವತ್ತು ಆ ಮಾತುಗಳು ಸುಳ್ಳಾಗಿದೆ. ಹಿಂಗಾಗಿ ನಿರುದ್ಯೋಗ ಕಾಡ್ತಾ ಇದೆ. ನಿರುದ್ಯೋಗದಿಂದ
ಹತಾಶರಾದಂತ ಎಷ್ಟೋ ಜನ ಈ ದೇಶದೊಳಗಡೆ ಬಹುಶಃ ನೀವು ಹುಡುಕಾಡಿದ್ರೆ ಸಾವಿರಗಳ ಸಂಖ್ಯೆಯಲ್ಲಿ ನಿರುದ್ಯೋಗದಿಂದ ಬೇಸತ್ತು ಸತ್ತಿರುವಂತ ಯುವಕರಿದ್ದಾರೆ. ಇವತ್ತು ಎಕ್ಸಾಮ್ ಕಾರಣಕ್ಕೆ 21 ಜನ, ಆದ್ರೆ ನಿರುದ್ಯೋಗದ ಪ್ರಶ್ನೆ ಕೇಳಿದ್ರೆ 1000 ಜನಕ್ಕಿಂತ ಜಾಸ್ತಿ ಸಿಗ್ತಾರೆ ನಿಮ್ಗೆ ದೇಶದಲ್ಲಿ ಅಂಕಿಅಂಶಗಳನ್ನ ಹುಡುಕಾಡಿದ್ರೆ. ಆದ್ರೆ ಇಂತಹ ಸಂದರ್ಭದಲ್ಲಿ ರೈತರ ಪ್ರತಿಭಟನೆ ಯಾವ ತರ ಆಯ್ತು ಸರ್? ಈ ಹಿಂದೆ ಯಾವ ಪ್ರಮಾಣದಲ್ಲಿ ರೈತರ ಪ್ರತಿಭಟನೆ ಆಯ್ತು ನಿಮ್ಗೆ ನೆನಪಿದೆ? ಅಣ್ಣಾ ಹಜಾರೆ ಅವರು ಹೋರಾಟ ಆದಾಗ ಡೇ 1 ನಿಂದ ಮಾಧ್ಯಮದವರು ಅಣ್ಣಾ ಹಜಾರೆ ಅವರು ಎದ್ರು ಕೂತ್ರು, ಅಣ್ಣಾ ಹಜಾರೆ ಅವರು ನೀರು ಕುಡಿದ್ರು, ಅಣ್ಣಾ ಹಜಾರೆ ಉಸಿರು ಬಿಟ್ರು ಅಂತ ಮಾತಾಡ್ತಾ ಇದ್ರು. ಆದ್ರೆ ಸೋನಂ ವಾಂಗ್ಚುಕ್ 20 ದಿನ ಆಗೋ ತನಕ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಯಾರು ಅಂತ ತೋರಿಸ್ಲಿಲ್ಲ. ಆದ್ರೆ ಜನ ಮೊಬೈಲ್ ಹಿಡ್ಕೊಂಡು, ಯುವಕರು ಮೊಬೈಲ್ ಹಿಡ್ಕೊಂಡು ಒಂದ್ ದೊಡ್ಡ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ. ಈ ಕ್ರಾಂತಿಯನ್ನ ಖಂಡಿತವಾಗಿಯೂ ಭಾರತ ಎದ್ದಿದೆ. ಭಾರತದ ಯುವಕರು ಇನ್ನೂ ಕೂಡ ಸತ್ತಿಲ್ಲ. ಅವರೊಳಗಡೆ ಇರುವಂತ ಇನ್ನೂ ಕೂಡ ಆತ್ಮಸಾಕ್ಷಿ ಜಾಗೃತವಾಗಿದೆ. ಅವರೊಳಗಡೆ ಇರುವಂತ ಆಕ್ರೋಶ ಮತ್ತೆ ಮುಗಿಲು ಮುಟ್ತಾ ಇದೆ ಅನ್ನೋದಕ್ಕೆ ಬಹುಶಃ ಇವತ್ತು ನೀವೇನ್ ನೋಡ್ತಾ ಇದ್ದೀರಿ ಈ ಘಟನೆಗಳೆಲ್ಲವೂ ಸಾಕ್ಷಿ ಅಂತ ನಾನು ಭಾವಿಸ್ತೀನಿ. ನಿಜ ಸರ್. ಆಮೇಲೆ ದುರದೃಷ್ಟ ಅಂದ್ರೆ ಸರ್, ಇವ್ರು ಕೇಳ್ತಾ ಇರುವಂತದ್ದು ಇವರ ಬೇಡಿಕೆ ಏನಿದೆ, ಒಂದು ನ್ಯಾಯಸಮ್ಮತವಾದಂತಹ ಬೇಡಿಕೆ. ಒಬ್ಬ ಉತ್ತರದಾಯಿತ್ವವನ್ನ ಹೊರಬೇಕಾಗಿದ್ದಂತಹ ಒಬ್ಬ ಸಚಿವ, ಸೊ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ರು. ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ದಾರೆ. ಅಟ್ಲೀಸ್ಟ್ ರಾಜೀನಾಮೆ ದೂರದ ಮಾತಿರ್ಲಿ, ಅದು ನೈತಿಕತೆಯ ಪ್ರಶ್ನೆ ಅಂತ ಅನ್ಕೊಂಡ್ರು ಕೂಡ ಅಟ್ಲೀಸ್ಟ್ ಇವ್ರ ಜೊತೆಗೆ ಮಾತಾಡೋದಕ್ಕೆ ಯಾರಾದ್ರೂ ಪ್ರತಿನಿಧಿ ಮುಂದಾಗಬೇಕಲ್ಲ, ಇವ್ರ ಜೊತೆಗೆ ಮನವೊಲಿಸೋದಕ್ಕಾಗ್ಲಿ ಅಥವಾ ಏನ್ ನಿಮ್ ಸಮಸ್ಯೆ ಅಂತ ಕೇಳೋದಕ್ಕಾಗ್ಲಿ. ಬಹುಶಃ ಅದು ಆಗದೇ ಇರುವಂತದ್ದು ಇದು ಮತ್ತಷ್ಟು ಪೈಲಪ್ ಆಗಿ ಬ್ಲಾಸ್ಟ್ ಆಗೋದಕ್ಕೆ ಕಾರಣ ಆಯ್ತಾ ಈ ತರದೊಂದು ಆಕ್ರೋಶ ಅಂತ ಹೇಳಿ ನಿಕೇತ್ ಅವರ? ಖಂಡಿತ ಹೌದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೋನಂ ವಾಂಗ್ಚುಕ್ ಅವ್ರು ಬಹಳ ಶಾಂತವಾಗಿ ಪ್ರತಿಕ್ರಿಯಿಸ್ತಾ ಹೇಳಿದ್ರು, ನಾನು ಎಲ್ಲಿಯವರೆಗೆ ಸರ್ಕಾರ ನನ್ನ ಜೊತೆ ಸರ್ಕಾರ ಬಂದು ಮಾತಾಡ್ಬೇಕು, ಅಷ್ಟೇ ಅವ್ರ ನಿರೀಕ್ಷೆ ಇದ್ದಿದ್ದು. ಬಂದ್ ಮಾತಾಡ್ಬೇಕು, ಈ ಅನ್ಯಾಯ ಮತ್ತೆ ನಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಸರ್ಕಾರಕ್ಕೆ ಕ್ರಮ ವಹಿಸಿ ಅಂತ ನಾನು ಕೇಳ್ಕೊತೀನಿ ಅಂತ ಹೇಳಿದ್ರು. ಆದ್ರೆ ಸರ್ಕಾರ ಬಂದು ಮಾತಾಡಬೇಕು ಅಂತ ನಾವು ನೋಡ್ತಾ ಇದ್ರೆ ಸರ್ಕಾರ ಬರ್ಲಿಲ್ಲ ಮಾತಾಡೋದಕ್ಕೆ. ಪೊಲೀಸರನ್ನ ಕಳಿಸಿ ಅನಾಮತ್ತಾಗಿ ಸೋನಂ ವಾಂಗ್ಚುಕ್ಕರ್ನ ನಾವು ಚಿಕ್ಕ ಹುಡುಗರಾಗಿದ್ದಾಗ ಈ ಬೀದಿಗಳಲ್ಲಿ ನಾಯಿನ ಹಿಡಿಯೋದಕ್ಕೆ ಬಲೆಗಳನ್ನ ಹಿಡ್ಕೊಂಡು ಬಟ್ಟೆಗಳನ್ನ ಹಾಕೊಂಡು ಅದ್ರ ಮೇಲೆ ಎರಚಿ ಎತ್ಕೊಂಡು ಹೋಗ್ತಾ ಇದ್ರು, ವಿಷ ಇಂಜೆಕ್ಷನ್ ಮಾಡಿ. ಆ ಥರದಲ್ಲಿ ಸೋನಂ ವಾಂಗ್ಚುಕ್ ಅವ್ರನ್ನ ಒಂದು ಪ್ರಾಣಿ ತರ ಎತ್ಕೊಂಡು ಹೋದ್ರಲ್ಲ, ಇದು ನಿಜವಾಗ್ಲೂ ಕೂಡ ಅಸಹ್ಯ. ಇದನ್ನ ಜನ ಸಹಿಸಬಾರ್ದು. ಇದನ್ನ ಜನಾಕ್ರೋಶವಾಗಿ ಇವತ್ತು ಪರಿವರ್ತನೆಗೊಳ್ತಾ ಇದೆ. ಒಬ್ಬ ಮಂತ್ರಿಗೋಸ್ಕರ ನಾನು ಮೋದಿ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ, ಮಾನ್ಯ ಪ್ರಧಾನಮಂತ್ರಿಗಳೇ, ನೀವು ಬಹಳ ದೊಡ್ಡವರು. ಒಬ್ಬ ಮಂತ್ರಿಗೋಸ್ಕರ ಆತ ನಿಮ್ಮನ್ನ ಇನ್ಯಾವ ಕಂಟ್ರೋಲ್ ಇಟ್ಕೊಂಡಿರ್ಬೇಕು ನೀವು ಈ ತರ ನಡ್ಕೊಳ್ಳೋದು ನೋಡಿದ್ರೆ? ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಹಿಂದೆ ಕೂಡ ಅವ್ರು ಇದೇ ತರದ ಉದ್ದಟತನ ತೋರಿಸಿದ್ರು. ಸುಮಾರು ಉತ್ತರ ಭಾರತದ ಎಲ್ಲ ರೈತರು ಕೂಡ, ಪಂಜಾಬ್ ರಾಜಸ್ಥಾನದ ರೈತರುಗಳು ಬೀದಿಗಿಳಿದು ದೆಹಲಿಯನ್ನೇ ಬ್ಲಾಕ್ ಮಾಡಿ ತಿಂಗಳುಗಳ ಗಟ್ಟಲೆ ಕೂತರು. ಚಳಿಯಲ್ಲಿ ಸುಮಾರು 600-700 ಜನ ಬೀದಿಯಲ್ಲಿ ಚಳಿಯಲ್ಲಿ ನಡಗಿ ಸತ್ರು. ಪ್ಲೀಸ್, ಈ ದೇಶದ ಯುವಕರು ಈ ಮಾತನ್ನ ಕೇಳಿಸ್ಕೊಳ್ಳಿ. ಬೀದಿಯಲ್ಲಿ ಚಳಿಯಲ್ಲಿ ಈ ದೇಶದ ರೈತರು ಈ ಸರ್ಕಾರ ತರೋದಕ್ಕೆ ಹೊರಟೋಗಿದ್ದಂತ 3 ಕರಾಳ ಕಾನೂನುಗಳ ವಿರುದ್ಧ ಬೀದಿಯಲ್ಲಿ ಚಳಿಯಲ್ಲಿ ನಡುಗ್ತಾ ಪ್ರಾಣ ಕೊಟ್ರು. ಆದ್ರೆ ದುರಾದೃಷ್ಟಕರ ಏನು ಅಂದ್ರೆ, 700 ಜನ ಸತ್ತ ಮೇಲೆ ಪ್ರಧಾನ ಮಂತ್ರಿಗಳು ಆ ಕರಾಳ ಕಾಯ್ದೆಗಳನ್ನು ವಾಪಸ್ ತಗೊಳ್ತೀನಿ ಅಂತಂದ್ರು. ಅದನ್ನ ಮುಂಚೆನೆ ಮಾಡಿದ್ದಿದ್ರೆ ಎಷ್ಟು ಜೀವಗಳು ಉಳಿತಾ ಇತ್ತು. ಆ ರೈತರ ಜೀವಗಳಿಗೆ ಬೆಲೆ ಇಲ್ವಾ? ಬಹುಶಃ ನನಗನ್ಸುತ್ತೆ ಇವತ್ತು ಯುವಕರು ಬೀದಿಗಿಳಿದಿರೋದು ನೋಡಿದ್ರೆ ಆ ಎಲ್ಲ ರೈತರ ಜೀವಗಳ ಆತ್ಮಕ್ಕೂ ಕೂಡ ಇವತ್ತು ಸಂತೋಷ ಆಗಿದೆ. ನಿಜವಾಗ್ಲೂ ಕೂಡ ಇಷ್ಟು ಮಾತ್ರ ಅಲ್ಲ, ಈ ಯುವಕರು ಬೀದಿಗಿಳಿದಿರೋದ್ರಿಂದ ರಾಮ್ ಜನ್ಮಭೂಮಿ ಹೋರಾಟ ಮಾಡಿ ರಾಮ ಮಂದಿರ ಕಟ್ಟಬೇಕು ಅಂತ ಕನಸು ಕಟ್ಟಿ ಸತ್ತಂತ ಎಷ್ಟೋ ಜನ ಸಂತರು, ಎಷ್ಟೋ ಜನ ಸಾಧುಗಳು, ಎಷ್ಟೋ ಜನ ಸಂಘ ಪರಿವಾರದ ಕರಸೇವಕರಿಗೂ ಕೂಡ ಬಹುಶಃ ಇವತ್ತು ಅವರ ಆತ್ಮಗಳಿಗೆ ಈ ದೇಶದ ಯುವಕರಿಗೆ ಪ್ರಶ್ನಿಸುವ ಸಾಮರ್ಥ್ಯ ಬಂದಿದೆಯಲ್ಲ. ಯಾಕೆಂದ್ರೆ ರಾಮನ ಹುಂಡಿ ಕಳ್ತನ ಮಾಡಿದ್ದಾರೆ, ರಾಮನಿಗೆ ಕೊಟ್ಟಂತ ದೇಣಿಗೆಗಳನ್ನ ಕಳ್ತನ ಮಾಡಿದ್ದಾರೆ, ಬಂಗಾರದ ರಾಮಚರಿತ ಮಾನಸವನ್ನ ರಾಮದೇವರಿಂದ ಕದ್ದಿದ್ದಾರೆ. ಇಷ್ಟೆಲ್ಲ ಘಟನೆಗಳು ಸುತ್ತಮುತ್ತ ನಡೀತಾ ಇರಬೇಕಾದ್ರೆ ನಾನು ಹೇಳ್ತಿರೋದು, ಈ ದೇಶದ ಜನ ಸುಮ್ನೆ ಕೂತ್ಕೋಬೇಕಾ? ಯುವಕರು ಸುಮ್ನೆ ಕೂತ್ಕೋಬಾರ್ದು, ಮತ್ತು ಯಾರು ನಿಜವಾಗಿಯೂ ಕೂಡ ರಾಮನ ಭಕ್ತರು ಅಂತಿದ್ದಾರೆ ಅವರು ಕೂಡ ಸುಮ್ನೆ ಕೂತ್ಕೋಬಾರ್ದು. ಮತ್ತೊಂದು ಕಡೆ ಯಾರು ಇವತ್ತು ಈ ದೇಶದೊಳಗಡೆ ಸತ್ಯದ ಪರವಾಗಿ ಮಾತನಾಡಬೇಕು ಅಂತ ಹೊರಟಿದ್ದಾರೆ. ಸೊ ಎಷ್ಟು ಜನ ಯುವಕರು ಕನಸು ಹೊತ್ಕೊಂಡು ಕೂತಿರ್ತಾರೆ ಸರ್, ನನ್ನ ಮಗ ಡಾಕ್ಟರ್ ಆಗ್ಬೇಕು. ಎಷ್ಟು ತಾಯಿಯರ ಕನಸು, ಎಷ್ಟು ತಂದೆಯರ ಕನಸು. ಮಗ ಡಾಕ್ಟರ್ ಆಗ್ಲಿ ಅಂತ ಅವ್ರು ಓದಕ್ ಕಳ್ಸಿದ್ರೆ, ಇವರು ಯಾರೋ ದುಡ್ಡಿದ್ದವ್ರಿಗೆ ಕ್ವಶನ್ ಪೇಪರ್ಗಳನ್ನ ಲೀಕ್ ಮಾಡಿ ಕ್ವಶನ್ ಪೇಪರ್ನ ಮಾರ್ಕೊಂಡು ಬಿಟ್ರೆ ನಿಜವಾದ ಅರ್ಹ ವ್ಯಕ್ತಿಗಳು ಅವ್ರು ಡಾಕ್ಟರ್ ಆಗಕ್ಕಾಗಲ್ಲ. ಯಾರೋ ಒಬ್ಬ ದುಡ್ಡಿದ್ದವನ್ ಮಗ ಬಂದು ಸ್ಕೆಥಾಸ್ಕೋಪ್ ಹಿಡ್ಕೊಂಡು ನಿಂತ್ಕೊಳ್ತಾನೆ. ಇದರಿಂದ ಬಡವರ ಜೀವಕ್ಕೆ ಎಷ್ಟು ಹಾನಿ ಸರ್. ಅವ್ನ ನಾಳೆ ಡಾಕ್ಟರ್ ಆಗಿ ಬಂದ್ರೆ ಎಷ್ಟು ಜನ ಅಮಾಯಕರು ಸಾಯ್ತಾರೆ. ಒಬ್ಬ ಪ್ರತಿಭೆ ಇಲ್ದವನು, ಒಬ್ಬ ನಿಜವಾದ ಜ್ಞಾನ ಇಲ್ಲದೆ ಇರೋನು, ಆ ಸಾಮರ್ಥ್ಯ ಇಲ್ಲದೆ ಇರೋನು ನೀವು ತಗೊಂಡೋಗಿ ಮೆಡಿಕಲ್ ಕಾಲೇಜಲ್ಲಿ ಕೂರಿಸ್ಬಿಡ್ತೀರಿ. ಸುಳ್ಳು ದುಡ್ಡಿಸ್ಕೊಂಡು ನೀವು ಅವ್ರನ್ನ ಪಾಸ್ ಮಾಡಿಸ್ಬಿಟ್ಟು ಅವ್ರ ಕೈಲಿ ಕ್ವಶನ್ ಪೇಪರ್ ಕೊಟ್ಟು, ನಾಳೆ ದಿವಸ ಅವ್ನ ಮೆಡಿಕಲ್ ಕಾಲೇಜಲ್ಲಿ ಕೂತ್ಕೊಂಡು ಏನ್ ಓದ್ತಾನೆ?
ಅಥವಾ ಅವ್ನು ಏನೋ ಓದ್ದಲ್ಲೇ ಮೆಡಿಕಲ್ ಹೆಂಗೋ ಮಾಡಿ ಪಾಸ್ ಮಾಡ್ಕೊಂಡು ಬಂದ ಅಂತ ಇಟ್ಕೊಳ್ಳಿ, ಅವ್ನ್ ಸಮಾಜದಲ್ಲಿ ಏನ್ ಟ್ರೀಟ್ಮೆಂಟ್ ಕೊಡ್ತಾನೆ, ಅವನ ಹತ್ರ ಹೋದ್ ಪೇಷಂಟ್ಸ್ಗೆ ಏನ್ ನ್ಯಾಯ ಕೊಡ್ತಾನೆ, ಇದು ಇವತ್ತು ಈ ಸಮಾಜದಲ್ಲಿ ಚರ್ಚೆ ಆಗ್ಬೇಕಾಗಿರುವಂತ ಪ್ರಶ್ನೆ. ಇದನ್ನ ಈ ದೇಶದ ಯುವಕರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗೆ ಒಂದು ಮಾನವಂತ ಸರ್ಕಾರ ಆಗಿದ್ರೆ ಕೇಂದ್ರ ಸರ್ಕಾರ ಸರಿಯಾದ ಉತ್ತರವನ್ನ ಕೊಡಬೇಕಾಗಿತ್ತು. ಆದ್ರೆ ಈ ಸರ್ಕಾರ ತಪ್ಪಿಸ್ಕೊಂಡು ಓಡಾಡೋ ಪ್ರಯತ್ನ ಮಾಡ್ತಾ ಇದೆ, ಕಳ್ಳತನದಿಂದ ಓಡಾಡೋ ಪ್ರಯತ್ನ ಮಾಡ್ತಾ ಇದೆ. ಈ ದೇಶದ ಪ್ರಧಾನ ಮಂತ್ರಿಗಳು ಮಾತಿಗೆ ಮುಂಚೆ ಮನ್ ಕಿ ಬಾತ್ ಅಂತಾರೆ. ಇದ್ರ ಬಗ್ಗೆ ಮಾಡ್ಲಿ ಮನ್ ಕಿ ಬಾತ್ನ ಹಾಗಾದ್ರೆ. ರೈಟ್ ಸರ್. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ನೀವು ನನ್ನ ಜೊತೆ ಮಾತನಾಡಿದ್ರಿ. ನಿಖೇತ್ ರಾಜ್ ಅವರು ಬಹಳ ಇಂಪಾರ್ಟೆಂಟ್ ಆದಂಥ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಎತ್ತಿದ್ರು. ಇದಕ್ಕೆ ಯಾರು ಹೊಣೆ, ಯಾರು ನಮ್ಮನ್ನು ಉತ್ತರದಾಯಿತ್ವವನ್ನು ವಹಿಸ್ಕೋಬೇಕಾಗಿರುವಂಥವ್ರು ಅಂತ ಹೇಳಿ. ಜೊತೆಗೆ ಈಗ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ನೋಡಿ, ಒಂದು ಕಡೆ ಪ್ರತಿಭಟನಾ ನಿರತರ ಮೇಲೆ ನಡೆದಿರುವಂತಹ ಲಾಠಿ ಚಾರ್ಜ್, ಇದನ್ನು ಕೂಡ ಖಂಡಿಸಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಪೊಲೀಸರ ಮೇಲೆ ಆಗಿರುವಂಥ ಒಂದು ಕಲ್ಲು ತೂರಾಟ ನೋಡಿ. ಅದರಲ್ಲಿ ಪೊಲೀಸರಿಗೆ ಎಷ್ಟು ಜನರಿಗೆ, ಕೆಲವೊಬ್ಬರಿಗೆ ಕಣ್ಣಿಗೆ ಗಾಯ ಆಗಿದೆ, ತಲೆಗೆ ಪೆಟ್ಟಾಗಿದೆ, ಕೆಲವೊಂದಷ್ಟು ಅಲ್ಲಿ ಲೇಡಿ ಕಾನ್ಸ್ಟೇಬಲ್ಸ್ಗಳಿಗೂ ಕೂಡ ಅಲ್ಲಿ ಪೆಟ್ಟಾಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಹೀಗೆ ಎರಡೂ ಕಡೆಯೂ ಕೂಡ ಒಂದು ಕಡೆ ಲಾಠಿ ಚಾರ್ಜ್ನಿಂದಾಗಿ ಅಶ್ರುವಾಯು ಸಿಡಿಸಿರೋದ್ರಿಂದಾಗಿ ಕೆಲವೊಂದಷ್ಟು ಜನ ವಿದ್ಯಾರ್ಥಿಗಳಿಗೆ ತೊಂದರೆಗಳಾಗಿವೆ, ಗಾಯಗಳಾಗಿವೆ. ಇನ್ನೊಂದು ಕಡೆ ಪೊಲೀಸರಿಗೂ ಕೂಡ ಇಲ್ಲಿ ಈ ಪ್ರತಿಭಟನೆಯಲ್ಲಿ ತೊಂದರೆ ಆಗಿದೆ, ಗಾಯಗಳಾಗಿವೆ. ಅವರು ಕೂಡ ಇದರಲ್ಲಿ ಅನುಭವಿಸ್ತಾ ಇದ್ದಾರೆ. हम प्रोटेस्ट पे रोक रहे थे, बैरिकेड के खड़े थे, सामने से पत्थर लगा दिए, पत्थर मार दिए। हम प्रोटेस्ट पे रोक रहे थे, बैरिकेड के खड़े थे, सामने से पत्थर लगा दिए, पत्थर मार दिए। ಜಂತರ್ ಮಂತರ್ ಒಂದು ರೀತಿ ರಣರಂಗವಾಗಿ ಕಾಣಿಸ್ತಾ ಇದೆ. ಎರಡೂ ಕಡೆಯಿಂದಲೂ ಕೂಡ ಆ ಪ್ರತಿಭಟನಾಕಾರರನ್ನ ಓಡಿಸ್ಬೇಕು, ಅಲ್ಲಿಂದ ಸಂಸತ್ ಭವನಕ್ಕೆ ನುಗ್ಗೋದನ್ನು ತಡೀಬೇಕು ಅಂಥೇಳಿ ಪೊಲೀಸರು ಹತಸಾಹಸ ಪಡ್ತಾ ಇದ್ದಾರೆ. ಹೆಚ್ಚಿನ ಫೋರ್ಸನ್ನು ಈಗ ಅಲ್ಲಿ ಡೆಪ್ಲಾಯ್ ಮಾಡಿದ್ದಾರೆ. ಒಂದು ಕಡೆ ಲಾಠಿ ಚಾರ್ಜ್, ಜೊತೆಗೆ ಅಶ್ರುವಾಯು ಸಿಡಿಸೋದು, ಇದೆಲ್ಲವೂ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಈಗ ಪೊಲೀಸರ ಮೇಲೂ ಕೂಡ ಕಲ್ಲು ಹೊಡೆದು ಪೊಲೀಸರಿಗೂ ಕೂಡ ಗಾಯಗಳಾಗ್ತಾ ಇವೆ.